ಸರ್, ನಿಮ್ಮ ಅನುಭವಗಳು, ನೀವು ಇಲ್ಲಿ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಮಾಡಿದ್ದೀರಾ, ಡೀಟೇಲ್ಸ್ ಸ್ವಲ್ಪ ಹೇಳಿ ಸರ್. ಇದು ಒಂದು ಈ ಜಾಗದ ಮಹಿಮೆ ಬಹಳಷ್ಟಿದೆ. ಸಾಕಷ್ಟು ಜನ ಈಗಾಗಲೇ ಹೇಳಿದ್ದಾರೆ. ಸೊ ನಾನು ಇಲ್ಲಿಗೆ ಬರ್ತಾ ಸುಮಾರು ಒಂದು ವರ್ಷ ಆಗಿರ್ಬೋದು. ಓಕೆ. ಸೊ ಆಗಾಗ ಬರ್ತಿರ್ತೀನಿ. ಸೊ ಇವತ್ತು ಬಂದಿದ್ದೆ, ನೀವು ಸಿಕ್ಕಿದ್ದೀರಿ. ಸೊ ಇದ್ರ ಬಗ್ಗೆ ಹೇಳಬೇಕು ಅಂತಂದ್ರೆ, ಬೆಂಗಳೂರಲ್ಲಿ ಈಗ ಜನಜಂಗುಳಿ ಎಲ್ಲ ಕಡೆ. ಸೊ ಎಲ್ಲೋದ್ರೂ ಪ್ರಶಾಂತತೆ ಇಲ್ಲ. ಸೊ ಒಂದು ನಮಗೋಸ್ಕರ ಒಂದು ನಿಶಬ್ದವಾಗಿ ನಮ್ಮಲ್ಲಿ ನಾವಿರ್ಬೇಕು ಅಂತಂದ್ರೆ ಅದು ಜಾಗನೇ ಇರಲ್ಲ, ಸೇರೋದಿಲ್ಲ. ಆತರ ಬೇಕು ಅಂದ್ರೆ 10 ಕಿಲೋಮೀಟರ್ ಹೋಗ್ಬೇಕಾಗತ್ತೆ ಬೆಂಗಳೂರು ಬಿಟ್ಟು. ಹೋಗೋ ಟೈಮ್ ಯಾರಿಗೂ ಇಲ್ಲ, ಮತ್ತೆ ಆ ವ್ಯವಸ್ಥೆ ಬಹಳ ಕಷ್ಟ 55 ದಿನದಲ್ಲಿ. ಸೊ ಇದು ಬಹಳ ಹತ್ತಿರದಲ್ಲಿರೋದ್ರಿಂದ, ಬೆಂಗಳೂರು ಹಲಸೂರು ಹತ್ರನೇ ಇರೋದ್ರಿಂದ, ಸೊ ನಮ್ಗೆ ಯಾವಾಗ ಟೈಮ್ ಸಿಗುತ್ತೋ ಅವಾಗ ಬರ್ಬೋದು. ಒಂದು ಅರ್ಧ ಗಂಟೆಯಲ್ಲಿ ಪ್ರಶಾಂತವಾಗಿ ಧ್ಯಾನ ಮಂದಿರ ಕೂತ್ಕೋಬಹುದು. ಓಕೆ. ಸೊ ನಮ್ಮೊಟ್ಟಿಗೆ ನಾವು ಇರ್ಬೋದು. ಸೊ ಅದರಿಂದ ಇವತ್ತಿನ ದಿನ ಜೀವನ ತೊಳಲಾಟ ಹೇಗಿದೆ ಅಂತಂದ್ರೆ, ನಾವು ಏನಕ್ಕೆ ಓಡಾಡ್ತಾ ಇದೀವಿ, ಏನಕ್ಕೆ ಮಾಡ್ತಿದೀವಿ ಅನ್ನೋದೇ ನಮ್ಗೆ ಅದು ಅರಿವಿಲ್ದಂಗೆ ಓಡ್ತಾ ಇದೀವಿ. ಅದಕ್ಕೆ ನಿಂತು ಅದನ್ನ ಅದ್ರ ಬಗ್ಗೆ ಒಂದು ಆಲೋಚನೆ ಮಾಡಿ ಇದ್ರೆ ಎಲ್ಲರಿಗೂ ಸಾಕಷ್ಟು ತೊಂದರೆಗಳಿರುತ್ತೆ. ನಮ್ಮ ಜೀವನ ಹೇಗೆ ನಡೆಸಬೇಕು, ಏನು ನಮ್ಮ ಉದ್ದೇಶ ಏನು, ನಾವು ಏನಕ್ಕೋಸ್ಕರ ಇನ್ನೂ ಮೇಲಿದ್ದೀವಿ, ಅದಕ್ಕೊಂದು ಉದ್ದೇಶ ಏನು ಅಂತ ಅರ್ಥಕೋಬೇಕು ಅಂದ್ರೆ ನಮ್ಮಲ್ಲಿ ನಾವಿರ್ಬೇಕು, ನಮ್ಮ ಬಗ್ಗೆ ನಾವು ತಿಳ್ಕೋಬೇಕು. ಅಷ್ಟು ನಾವೇಂತ ಬಂದಿದ್ದೀವಿ, ನಮ್ಗೆ ಏನ್ ಬೇಕಾಗುತ್ತೆ ಅಂದ್ರೆ ನಮ್ಗೆ ಸೈಲೆನ್ಸ್ ಬೇಕಾಗುತ್ತೆ, ನಿಶಬ್ದವಾದ ಜಾಗ ಬೇಕಾಗತ್ತೆ. ಸೊ ಅದೊಂದು ಆ ಥರದೊಂದು ಜಾಗ ಇದೆ. ಇಲ್ಲೇನಂದ್ರೆ ಇದು ಶಿವಾಲಯ ಇದೆ, ಮತ್ತೆ ಗುರುಗಳು ಜೀವ ಸಮಾಧಿ ಇದೆ. ಅಂದ್ರೆ ಇವಾಗ ರಾಘವೇಂದ್ರ ಸ್ವಾಮಿ ಅವ್ರಿಗೆ ಮಂತ್ರಾಲಯದಲ್ಲಿ ಹೇಗಿದ್ದಾರೆ, ಸೊ ಅದೇ ತರನೇ ಇದೆ ಜೀವ ಸಮಾಧಿ. ಓಕೆ. ಸೊ ಅದದ್ದು ನಾವೇನು ಹೇಳ್ತೀವಿ, ಅವರ ಕೃಪಾದೃಷ್ಟಿ ನಮ್ಗೆ ಬಹಳ ಸಿಗುತ್ತೆ. ಯಾಕಂದ್ರೆ ಗುರುಗಳು ನಮ್ಗೆ ಏನೇ ಕಷ್ಟ ಇದ್ರು ಏನೇ ಇದ್ರು ನಾವು ಯಾವ ರೀತಿ ಒಬ್ಬರು ಕೋಚ್ ಹತ್ರ ಹೋಗ್ತೀವಿ, ಒಬ್ಬರು ಗೈಡ್ ಹತ್ರ ಹೋಗ್ತೀವಿ, ಗುರುಗಳ ಹತ್ರ ಹೋಗ್ತೀವಿ. ಸೊ ಅದೇ ತರ ಈ ಸೂಕ್ಷ್ಮ ಶರೀರದಲ್ಲಿ ಅವರು ಜನಕ್ಕೆ ಒಳ್ಳೇದು ಮಾಡ್ಬೇಕು ಅಂತಾನೆ ಇಲ್ಲಿ ಜೀವ ಸಮಾಧಿ ನೆನೆಸಿರ್ತಾರೆ. ಓಕೆ. ಸೊ ಅಂಥದ್ದೊಂದು ಜಾಗ ಇಂಥ ಹತ್ತಿರದಲ್ಲಿ ಇದೆ ಅಂತಂದ್ರೆ, ಸೊ ಅದೆಲ್ಲ ನಮ್ಮ ಅದೃಷ್ಟ. ಅದನ್ನ ಯಾರ್ಯಾರು ಬರ್ತಾರೆ ಅದನ್ನ ಅನುಭವಿಸಿ ಅವರು ಅದನ್ನ ಎಕ್ಸ್ಪೀರಿಯನ್ಸ್ ಮಾಡ್ಬೋದು, ಅನುಭವ ತಗೋಬಹುದು. ಸೊ ಅವರು ಅದು ಬಂದಾಗ ಕಷ್ಟಗಳು ಅವ್ರು ಏನೇನಿರುತ್ತೆ ಅದೆಲ್ಲ ತೀರುತ್ತೆ ಅಂತ ಸುಮಾರು ಜನ ಹೇಳಿದ್ದಾರೆ. ಸೊ ಎಲ್ಲದಕ್ಕಿಂತ ಮುಖ್ಯವಾಗಿ ನಾವು ಈ ಜಾಗ ಏನು ಅಂತಂದ್ರೆ ತುಂಬಾ ದೊಡ್ಡದು ಅಲ್ಲ ಅಂತ ಹೇಳ್ಬೇಕಾಗುತ್ತೆ. ಯಾಕಂದ್ರೆ ಇದು ಚಿಕ್ಕದು ಚೊಕ್ಕವಾಗಿದೆ. ಸೊ ಇದು ಇಷ್ಟು ಹತ್ತಿರದಲ್ಲಿ ಯಾರು ಸುಮಾರು ಜನಕ್ಕೆ ಇದು ಗೊತ್ತಾಗೋದಿಲ್ಲ. ಇದೇನು ಎಲೆ ಮರೆ ಕಾಯ್ತಾರ ಅಂತೀವಲ್ಲ, ಆ ತರ ಇದೆ. ಸೊ ಮೆಟ್ರೋ ಪಕ್ಕದಲ್ಲೇ ಇದೆ. ಸೊ ಎಲ್ಲಿಂದ ಬೇಕಾದ್ರೂ ಜನ ಬಂದು ಹಿಡಿದು ಒಂದು ಅರ್ಧ ಗಂಟೆ ಇದ್ದು ಧ್ಯಾನ ಮಾಡಿ ಹೋಗ್ಬೋದು. ನಾನು ಸುಮಾರು ಸಲ ಬಂದಾಗ ಸಣ್ಣ ದೇವಸ್ಥಾನ ಇರ್ಬೇಕು ಯಾವ್ದೋ ಅನ್ಕೊಂಡಿದ್ದೆ, ನನಗೂ ಗೊತ್ತಿಲ್ಲ. ನನಗೂ ಸತೀಶ್ ಸರ್ ಇಲ್ಲಿ ಇದು ಮಠ ಇದೆ, ಇಲ್ಲಿ ಈ ತರ ಎನರ್ಜಿ ಇದೆ, ಜೀವ ಸಮಾಧಿ ಇದೆ ಅಂತ ಹೇಳಿದಾಗಲೇ ಗೊತ್ತಿದ್ದು. ನನಗೂ ಅಷ್ಟೊಂದು ಗೊತ್ತಿಲ್ಲ. ಪ್ಲಸ್ ಮೊನ್ನೆ ಇನ್ನೊಂದು ಪ್ಲೇಸ್ ಹೋಗಿದ್ದೆ, ಕಡಪ ಮಠ ಅಂತ ಬಿಲ್ಲಿಂದ್ರ ಹತ್ರ ಇದೆ. ಅಲ್ಲಿ ಹೋದಾಗ ಅವ್ರು ಹೇಳಿದ್ರು, ಮೌನಾನಂದ ಗುರುಗಳು ಬಂದು ಶಿಷ್ಯರು ಅವರಂತೆ ಕಡಪ ಮಠ ಸ್ವಾಮಿ, ಇವರು ಬಂದು ಅವ್ರಿಗೆ ಗುರುಗಳಾಗಿದ್ದವರು. ಇಲ್ಲಿ ಒಳ್ಳೆಯ ಪ್ರತಿಮೆ ಕೂಡ ಇದೆ. ಸೊ ಮೌನಾನಂದ ಗುರುಗಳದ್ದು ಇದೆ. ಮೌನಾನಂದ ಅನ್ನೋ ಹೆಸರಲ್ಲೇ ಇದೆ. ಮೌನ ಅಂದ್ರೆ ಸೈಲೆನ್ಸ್ ಅಂತ, ನಿಶಬ್ದ ಅಂತ. ನಮ್ಗೆ ಏನೇ ತಿಳಿಬೇಕು ಅಂದ್ರೂ ನಾವು ಸೈಲೆನ್ಸ್ ಅಲ್ಲಿ ಇದ್ರೆ ಮಾತ್ರ ತಿಳಿಯುತ್ತೆ. ಸೊ ಈ ಜಾಗ ಕೂಡ ಅಷ್ಟೇ ಚೊಕ್ಕವಾಗಿ ನೀಟಾಗಿದೆ. ಸೊ ಶಾಂತತೆ ಬಹಳ ಮುಖ್ಯ. ಇಂಥ ಜನಜಂಗುಳಿಯಲ್ಲಿ ಇದೆ ಅನ್ನೋದೇ ಒಂದು ಆಶ್ಚರ್ಯ. ಸೊ ಅದನ್ನ ನಾವು ತಗೋಬಹುದು, ಯಾವಾಗಾದ್ರೂ ನಾವು ಬಂದು ಅನುಭವಿಸ್ಬೋದು, ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಓಕೆ. ಸೊ ಇಲ್ಲಿ ಮತ್ತೆ ಅನ್ನದಾನ ಅದು ಎಲ್ಲ ಬಹಳ ಚೆನ್ನಾಗಿ ನಡೆಯುತ್ತೆ. ಸೊ ಆಗಿರುವಾಗ ನಾವು ಸೊ ಇದು ಒನ್ ಆಫ್ ದಿ ಇಂಪಾರ್ಟೆಂಟ್ ಆಕ್ಟಿವಿಟೀಸ್ ಎಲ್ಲ ನಡೆಯುವಂಥದ್ದು ಅನ್ನದಾನ ಅದೆಲ್ಲ.
ಸೊ ಮತ್ತೆ ಇಲ್ಲಿ ವಿಶೇಷತೆ ಏನಂದ್ರೆ ವಾಸ್ತು ವಿನ್ಯಾಸದಲ್ಲಿ ನೋಡ್ಬೇಕಾದ್ರೆ ಸೊ ಇಲ್ಲಿ ಕಂಬಗಳಲ್ಲಿ ಬಹಳಷ್ಟು ಕೆತ್ತನೆಗಳಿದೆ. ಸೊ ಆ ಕೆತ್ತನೆಗಳು ಒಂದು ವಿಶಿಷ್ಟವಾದ ಕೆತ್ತನೆ ಅದು. ಓಕೆ. ಇದು ಬೇರೆ ಸಾಮಾನ್ಯವಾಗಿ ನಾನು ನೋಡಿದ ಬೇರೆ ದೇವಸ್ಥಾನಗಳಲ್ಲಿ ಬೇರೆ ತರ ಕೆತ್ತನೆ ಇರುತ್ತೆ. ಇಲ್ಲಿ ಒಂದು ವಿಶಿಷ್ಟವಾಗಿ ನೀವು ಹೊರಗಡೆ ಗರ್ಭಗುಡಿ ಬರೋಕ್ ಮೊದಲು ನೀವು ಪ್ರಾಂಗಣದಲ್ಲಿ ನೋಡಿರ್ಬೋದು. ಸೊ ಅಲ್ಲಿ ಬೇರೆ ವಿಭಿನ್ನವಾದ ಗುರುಗಳು ಧ್ಯಾನದಲ್ಲಿರುವಂತ ಚಿತ್ರಗಳು ಸಾಕಷ್ಟಿದಾವೆ. ಸೊ ಅದನ್ನು ನೀವು ನೋಡ್ತೀನಿ, ಮಾಡ್ಕೊಂಡಿದ್ದೀನಿ. ಸೊ ಆವಾಗ ಅದರದ್ದು ಎಷ್ಟು ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ಈ ಆಲಯಕ್ಕೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಯಾಕಂದ್ರೆ ದೊಡ್ಡದಾಗಿ ಕಟ್ಟಿರ್ತಾರೆ, ಆದ್ರೆ ಅದರಲ್ಲಿ ಜಾಗ ಮತ್ತು ದೊಡ್ಡದಾಗಿ ವಿಶಾಲವಾಗಿರುತ್ತೆ, ಅದರ ಸೂಕ್ಷ್ಮತೆ ಇರಲ್ಲ. ಇಲ್ಲಿ ಬಹಳಷ್ಟು ಒಂದು ಪ್ರತ್ಯೇಕವಾಗಿ ಅದಕ್ಕೆ ಒಂದು ಇಂಟ್ರೆಸ್ಟ್ ತಗೊಂಡು ಅದನ್ನು ಕೆತ್ತನೆ ಮಾಡಿ ಮೇನ್ ದ್ವಾರದಲ್ಲೇ ಆಗಲಿ ಚಿತ್ರಣ ಮಾಡಿರೋದು ಸಿಂಬಾಲಿಕ್ ಆಗಿ ನೀವು ತೋರಿಸಿದ್ದಾರೆ. ಸೊ ಇವರ ಇದು ಗಂಡು ಬೇರುಣ್ಣ ಕೂಡ ಇದೆ, ಮಹಾರಾಜರದ್ದು ಇನ್ಸಿಗ್ನಿಯಾ ಅಂತ ಏನು ಹೇಳ್ತೀವಿ ಅದೆಲ್ಲ. ಓಕೆ. ಇದು ಒಂದು ವಿಶಿಷ್ಟವಾಗಿ ಚಿಕ್ಕದಾದ ಚೊಕ್ಕವಾಗಿರುವಂಥದ್ದು ಒಂದು ಸಿಟಿ ಒಳಗಡೆ ಇರುವಂತ ಒಂದು ಜೀವ ಸಮಾಧಿ ಮತ್ತೆ ಧ್ಯಾನ ಮಂದಿರ ಇದೆ, ಶಿವಾಲಯ ಇದೆ. ಅದನ್ನ ಜನ ಬಂದು ಪ್ರಯೋಜನ ಪಡಿಬಹುದು ಅಂತ ನಾನು ಹೇಳ್ಬೇಕಾಗುತ್ತೆ. ಸರ್ ನೀವಿರೋದು? ನಾನಿರೋದು ನಮ್ದು ಇಲ್ಲಿ ಆಲ್ಸರಲ್ಲಿ. ಹೌದಾ? ಓಕೆ ಸರ್. ಇನ್ನು ಪರ್ಸನಲ್ ಎಕ್ಸ್ಪೀರಿಯನ್ಸ್ ಯಾವ ತರ ಇದೆ? ಪರ್ಸನಲ್ ಎಕ್ಸ್ಪೀರಿಯನ್ಸ್ ಅಂತಂದ್ರೆ ಅದು ಒಬ್ಬರಿಗೂ ಒಂಥರ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಹೌದು. ನಾನೇನು ಚಿಕ್ಕಪುಟ್ಟಾಗಿ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ ನಮ್ಗೇನೇ ಒಂದು ಉದ್ದೇಶ ನಮ್ದೇನಿರುತ್ತೆ, ನಮ್ಗೇನು ಕೋರಿಕೆ ಇರುತ್ತೆ, ಅದನ್ನ ನಾವು ನಿಶಬ್ದವಾಗಿ ಕೂತ್ಕೊಂಡ್ರೆ ಅದಷ್ಟು ತಾನೇ ಅದು ಈಡೇರುತ್ತೆ, ಅದಕ್ಕೊಂದು ದಾರಿ ತೋರಿಸುತ್ತೆ ಅನ್ನೋದು ಒಂದು ನನ್ನ ಅನುಭವ. ಅದನ್ನ ನಾನು ಇಂಥ ಸ್ಪೆಸಿಫಿಕ್ ಆಗಿ ಹೀಗೆ ಅಂತ ಹೇಳಕ್ಕಾಗಲ್ಲ. ಅದು ಸೈಲೆನ್ಸರ್ ಇದ್ದಾಗ ಆಟೋಮೆಟಿಕ್ ಆಗಿ ನಮ್ಗೆ ಏನು ಉದ್ದೇಶ ಇರುತ್ತೆ ಅದು ಈಡೇರ್ತಾ ಇರುತ್ತೆ ಅಂತ ನಂದು. ಓಕೆ. ಅಂದ್ರೆ ಮೌನವಾಗಿ ಕುತ್ಕೊಂಡಾಗ ನಮ್ಮ ಚಿಂತನೆಗಳು ಒಂದು ದಾರಿ ಕಡೆ ಕರ್ಕೊಂಡು ಹೋಗುತ್ತೆ. ಅದು ಮಂಜು ಏನಿರುತ್ತೆ, ಅದು ದೌರ್ಜಿರುತ್ತೆ, ಅದೆಲ್ಲ ಕ್ಲಾರಿಟಿ ಸಿಗುತ್ತೆ. ಓಕೆ. ನಮಗೆ ದಾರಿ ಕಾಣುತ್ತೆ ಅನ್ನೋದು ಒಂದು ಓಕೆ ನನ್ನ ಅನುಭವ. ಓಕೆ. ಎಸ್ ಸರ್. ಮತ್ತಿನ್ನೇನಾದರೂ ತಿಳಿಸ್ಕೊಡೋದಿದ್ರೆ ತಿಳಿಸ್ಕೊಡಿ. ಥ್ಯಾಂಕ್ ಯು. ಓಕೆ ಸರ್. ಎಸ್ ಸರ್, ಥ್ಯಾಂಕ್ ಯು. ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ನನ್ನ ಹೆಸರು ಲಕ್ಷ್ಮೀನಾರಾಯಣ ಅಂತ. ಓಕೆ. ನಾವು ವಿಜಯನಗರ ಹೊಸಳ್ಳಿಯಿಂದ ವಿಜಯನಗರ ಹೊಸಳ್ಳಿಯಿಂದ. ನಮಗೆ ಇಲ್ಲಿ ಇದ್ರ ಬಗ್ಗೆ ಹೇಳಬೇಕು ಅಂದ್ರೆ ತುಂಬಾ ದೊಡ್ಡ ಹಿಂದೆ ಫ್ಲಾಶ್ ಬ್ಯಾಕ್ ಇದೆ. ಆದ್ರೆ ಅದು ಹೇಗೆ ಅಂತ ಎಕ್ಸ್ಪ್ಲೇನ್ ಮಾಡೋದು ಬರಲ್ಲ. ಸೊ ಈ ಮೆಟ್ರೋ ಕನ್ಸ್ಟ್ರಕ್ಷನ್ ಆಗೋದು ಶುರುವಾದಾಗ ಯಾರೋ ಒಬ್ರು ಇವತ್ತವರೆಗೂ ನಂಗೆ ನೆನಪಾಗ್ತಾ ಇಲ್ಲ. ಈ ಒಂದು ಮೆಟ್ರೋ ಕನ್ಸ್ಟ್ರಕ್ಷನ್ ಆಗ್ತಾ ಇರುವಂತ ಜಾಗದಲ್ಲಿ ಕೆಳಗಡೆ ಒಬ್ರು ಸ್ವಾಮಿಗಳು ಜೀವಂತ ಸಮಾಧಿ ಆಗಿದ್ದಾರೆ, ಇನ್ನು ಅಲ್ಲಿ ಹೋಗು ಅಂತ ಯಾರೋ ಹೇಳಿದ್ರು. ಇವತ್ತವರೆಗೂ ನಾನು ಅದನ್ನ ಗೊತ್ತಾಗ್ತಾ ಇಲ್ಲ ನನಗೆ. ಅದಾಗಿದ್ದಾದ್ಮೇಲೆ ತದನಂತರ ನಾವು ಈ ಮನೋವತಿ ಅನ್ನೋ ಒಂದು ಜಾಗಕ್ಕೆ ನಾವು ಹೋಗುವಂತ ಒಂದು ಅದೃಷ್ಟ ಸಿಕ್ತು. ಓಕೆ. ಅಲ್ಲಿ ಅದು ಮಿರಾಕಲ್. ಸತೀಶ್ ಅಣ್ಣ ಅವ್ರು ಬಂದು ನಮ್ಮ ವಿಜಯನಗರಕ್ಕೆ ಬಂದು ನಮ್ಮನ್ನ ಭೇಟಿಯಾಗಿ ಅವತ್ತು ಇನ್ವೈಟ್ ಮಾಡಿ ಕರ್ಕೊಂಡು ಹೋಗಿ ನಾವು ಪ್ರಯತ್ನ ಪಟ್ಟಿಲ್ಲ. ಅದು ಹೋಗ್ಬೇಕು ಅಂತ ಹಿಂದಿನ ದಿವಸ ಅಂದ್ಕೊಂಡಿದ್ವಿ. ನೆಕ್ಸ್ಟ್ ಡೇ ಒಂದು ಸತೀಶ್ ಅಣ್ಣ ಅವ್ರನ್ನೇ ಬಂದು ನಮ್ಮನ್ನ ಭೇಟಿಯಾದ್ರು. ಅದು ನಮ್ದು ಆಶ್ಚರ್ಯ. ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಬೇಕಾಗಲ್ಲ. ಅದಾಗಿದ್ದಂದ್ರೆ ಮನೋವತಿ ಹೋಗಿ ಅಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಮನೋವತಿಗೆ ಅಲ್ಲಿಂದ ನಾವು ನೆಕ್ಸ್ಟ್ ಧಾರವಾಡ ಶಿವರಾಮಕ್ಕೆ ಸತ್ಸಂಗ ಕರ್ಕೊಂಡು ಹೋದ್ರು. ಓಕೆ. ಗುರು ಅಮರ ಅವರ ಒಂದು ಜಾಗ ಸತೀಶಣ್ಣ ಅವರು. ಅಲ್ಲಿ ಶಿವರಾಮದಲ್ಲಿ ಧ್ಯಾನದಲ್ಲಿ ಕುತ್ಕೊಂಡಿರ್ಬೇಕಾದ್ರೆ ಒಂದು ಶಿವ ಒಂದು ಪೀಠ ಇದೆ. ಆ ಪೀಠದ ಹತ್ರ ಧ್ಯಾನ ಒಂದು 7 ಜನ ಧ್ಯಾನ ಕುಂತಿರ್ಬೇಕಾದ್ರೆ ನಮ್ಗೆ ಸುಮಾರು ಹೊತ್ತು ಎಷ್ಟೊತ್ತಾಗಿದೆ ಅಂತ ಗೊತ್ತಿಲ್ಲ. ಆಗ ಒಂದು ಈ ಕುಂಕುಮದ ಒಂದು ಸುವಾಸನೆ ಬರೋದಕ್ಕೆ ಸ್ಟಾರ್ಟ್ ಆಯ್ತು. ಓಕೆ. ಆ ಕುಂಕುಮ ಸುವಾಸನೆ ಬರ್ಬೇಕಾದ್ರೆ ಇವಾಗ ಇದಾರಲ್ಲ ಮೌನಾನಂದ ಸ್ವಾಮಿಗಳು, ಅವರು ಬಂದು ದರ್ಶನ ಕೊಟ್ಟು ಅವ್ರ ಹಾಗೆ ಹೋದ್ರು. ನಮ್ಗೆ ಗೊತ್ತಿಲ್ಲ ಇವರೇ ಅವರು ಅಂತೆಲ್ಲ, ಈ ಜಾಗನೇ ಗೊತ್ತಿಲ್ಲ. ಆವಾಗ ನಾನು ಸತೀಶ್ ಅಣ್ಣವ್ರಿಗೆ ಅದು ಸತ್ಸಂಗ ಎಲ್ಲ ಮುಗಿಸ್ಕೊಂಡಿದ್ದಂದ್ರೆ ಈ ಥರ ಕೇಳಿದೆ ನಾನು. ನಾವು ಈ ಥರ ಧ್ಯಾನದಲ್ಲಿ ಕುಂತ್ಕೊಂಡಿರ್ಬೇಕಾದ್ರೆ ಒಬ್ರು ಬಂದರು ಗುರುಗಳು. ಅವರು ಈ ಥರ ಇದ್ರು ಹಾವಭಾವ, ಅವರು ಹೆಸರೇನು ಎಲ್ಲ ಏನು ಗೊತ್ತಿಲ್ಲ. ಅವ್ರು ಮೌನವಾಗಿ ಬಂದು
ಅವ್ರು ಬಂದು ಹೋಗ್ಬೇಕಾದ್ರೆ ಒಂದು ಕುಂಕುಮದ ಒಂದು ಸ್ಮೆಲ್ ಸುವಾಸನೆ ಬರ್ತಿತ್ತು ಅಂತೆಲ್ಲ ಹೇಳಿ ಅದಾಗಿದ್ದಂದ್ರೆ ಅಲ್ಲಿ ಸತ್ಸಂಗ ಎಲ್ಲ ಮುಗಿಸ್ಕೊಂಡು ವಾಪಸ್ ಬೆಂಗಳೂರಿಗೆ ಬಂದ್ವಿ. ಬೆಂಗಳೂರು ಬಂದು ಇಲ್ಲಿ ಸೋಮೇಶ್ವರ ಟೆಂಪಲ್ ಬಂದು ದರ್ಶನ ಎಲ್ಲ ಮಾಡ್ಕೊಂಡು ಸತೀಶ್ ಅವ್ರನ್ನ ಮೀಟ್ ಮಾಡ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಸತೀಶ್ ಇಲ್ಲಿ ಕರ್ಕೊಂಡು ಬಂದ್ರು. ಬನ್ನಿ ಒಂದು ನಿಮಿಷ ಇಲ್ಲಿಗೆ ಬರೋಣ ಅಂತ. ಇಲ್ಲಿಗೆ ಬಂದು ನೋಡಿದ್ರೆ ಇಲ್ಲಿ ಮುಂದೆ ಫೋಟೋ ಇದೆ ಅವರು ಮುಂದೆ ಪೀಠ ಇದೆಯಲ್ಲ ಅಲ್ಲಿ ಚಿಕ್ಕದು. ನನ್ಗೆ ಐ ವಾಸ್ ಶಾಕ್ ವೆರಿ ಮಚ್. ಯಾಕಂದ್ರೆ ಅವರನ್ನೇ ಅಲ್ಲಿ ಬಂದು ದರ್ಶನ ನೋಡಿದ್ದು ನಾನು. ನನ್ ತುಂಬಾ ಆಶ್ಚರ್ಯ ಅಂದ್ರೆ ನಮ್ಮ ಒಂದು ಮೈಯಲ್ಲಿರುವಂತ ರೋಮಾಂಚನ ತುಂಬಾ. ಅವಾಗ ಸತೀಶ್ ಅವ್ರಿಗೆ ನಾನು ಹೇಳಿದೆ, ಇವ್ರೇನೆ ಈ ತರ ಅಲ್ಲಿ ಕಾಣಿಸ್ಕೊಂಡಿತ್ತು, ಈ ತರ ಕುಂಕುಮದ ವಾಸನೆ ಬಂದ್ರೆ ಸುವಾಸನೆ ಒಂದು ಇವ್ರೇನೆ ಅಂದಾಗ ಅವ್ರು ಸತೀಶ್ ಅವರು ಇಲ್ಲ ಇವರು ನಿಮ್ಮನ್ನ ಈ ತರ ಕರ್ಸ್ಕೋಬೇಕು. ಆಮೇಲೆ ಒಳಗಡೆ ಬಂದಿದ್ದಾದ್ಮೇಲೆ ಧ್ಯಾನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಹೋದ್ರು. ಇದೇನು ಅಂತೆಲ್ಲ ಕೇಳಿದಾಗ ಅವಾಗ ಅವರೇ ಅವರು ಇಲ್ಲ ಇಲ್ಲಿ ಜೀವ ಸಮಾಧಿ ಆಗಿದ್ದಾರೆ. ನನ್ಗೆ ತುಂಬಾ ಆಶ್ಚರ್ಯ. ಅಂದ್ರೆ ಯಾರೋ ಅವಾಗ ಹೇಳಿದ್ರು ನೀನು ಬಾ ಇಲ್ಲಿ ಈ ತರ ಜೀವ ಸಮಾಧಿ ಇದೆ ನೀನು ಇಲ್ಲಿ ಬಾ ಅಂತ. ಇವತ್ತವರೆಗೂ ನಾನು ಅದನ್ನ ತುಂಬಾ ಪ್ರಯತ್ನ ಪಡ್ತಾ ಇದ್ದೀನಿ ನೆನಪು ಮಾಡ್ಕೊಳ್ಳೋದಕ್ಕೆ, ಅದು ಆಗ್ತಾನೆ ಇಲ್ಲ. ಇದು ಹೇಗೆ ಎಲ್ಲಿಂದ ಎಲ್ಲಿಗೆ ಕನೆಕ್ಟ್ ಆಗ್ತಾ ಇದೆ ನಮ್ಗೆ ಅಂತಾನೆ ಒಂದು ದೊಡ್ಡ ಕ್ವಶನ್ ಮಾಡ್ತಾ ಹೋಯ್ತು. ಅದಾಗಿದ್ದಾದ್ಮೇಲೆ ಸತೀಶ್ ಅವ್ರಿಗೆಲ್ಲ ಎಕ್ಸ್ಪೀರಿಯನ್ಸ್ ಎಲ್ಲ ನಾನು ಅವಾಗ ಅಲ್ಲಿವರೆಗೂ ಏನು ಎಕ್ಸ್ಪೀರಿಯನ್ಸ್ ನಾನು ಶೇರ್ ಮಾಡ್ತಾ ಇರಲಿಲ್ಲ. ಅವಾಗ ಸತೀಶ್ ಹತ್ರ ಎಲ್ಲ ಎಕ್ಸ್ಪೀರಿಯನ್ಸ್ ಶೇರ್ ಮಾಡೋದು ಸ್ಟಾರ್ಟ್ ಮಾಡಿದೆ. ಈ ತರ ಎಲ್ಲ ನನಗೆ ಅನುಭವಕ್ಕೆ ಆಗ್ತಾ ಇದೆ, ನಾನು ಯಾರ ಹತ್ರ ಹೇಳ್ಕೊಂಡಿಲ್ಲ, ಹಿಂಗೆ ನಿಮ್ಮ ಹತ್ರ ಹೇಳ್ಕೊಂತ ಇದ್ದೀನಿ ಅಂತ. ಬಟ್ ಓಕೆ ಸರ್, ನೀವು ಇಲ್ಲಿ ಬಂದಿರೋದ್ರಿಂದ ಒಂದು ಬದಲಾವಣೆ ಅನ್ನೋದು ಆಗ್ತಾ ಇದೆ ನಿಮ್ಗೆ? ಬದಲಾವಣೆ ಖಂಡಿತ ಆಗ್ತದೆ, ಬದಲಾವಣೆ ಆಗಿದೆ. ಓಕೆ, ಬಟ್ ನೀವು ಮೊದ್ಲೇ ನೋಡಿದೀನಿ, ಅದೇ ಹೇಳಿದ್ರಲ್ಲ ಕೆಲವೊಂದು ಕಾನ್ಶಿಯಸ್ನೆಸ್ ಅಂತ ಸಿಕ್ಸ್ ಸೆನ್ಸ್ ಆ ತರ ಫೀಲ್ ಆಗಿ ನೀವು ಈ ಜಾಗಕ್ಕೆ ಬಂದಿದ್ದೀರಾ ಅದ್ರಲ್ಲೂ. ಎಸ್ ಸರ್, ಒಳ್ಳೇದು. ನೀವೇನು ಓಕೆ, ಅರ್ಥ ಆಗುತ್ತೆ. ಓಕೆ, ನೀವು ಇಲ್ಲಿಂದ ಬಂದಿದ್ದೀರಾ? ಹಸಿರಲ್ಲೇ ಇರೋದು. ನಿಮ್ಮ ಎಕ್ಸ್ಪೀರಿಯನ್ಸ್ ಯಾವ ತರ ಇದೆ? ಎಷ್ಟು ವರ್ಷದಿಂದ ಬರ್ತಾ ಇದ್ದಾರೆ? Experience ಅಂದ್ರೆ ಇಲ್ಲಿ I mean I'm coming here from past 4 years. 4 years. Okay. My friend has took me here, so from that onwards I started coming here. Okay. Not regularly. And every Saturday I used to go temple every Saturday. Okay, every Saturday. Yeah, I just come. I come here, sit and go. Okay. Okay. Then what is the changes you got here? Like some places are there, some energy will be there. That will changes our body, mind, everything will changes. What is the change point in yours? I don't know. I mean, when I come here, I feel some harm, some sweating and all. Some energy is there here. That's what I can say. Yeah. What energy do you feel here? You cannot express that. Just like I'm not that much experienced. Okay. I feel there is energy is there. That's right. Okay. Since 4 years you are coming here, no? Not like for completely 4 years. Okay. After Corona, 2 years Okay. I live in Chennai. Okay. Whenever I come here, on Saturdays I will mostly visit. Compulsory you will visit. Yeah, whenever it's open, I'll come see and go. Okay. Whenever I get time, I'll come this side. Okay. Like give us some peace to your life and something. Okay, it's there. It's like a temple. You are feeling like it's like a temple. It's like one of the place where we can spend some time spiritually. Okay, spiritually peaceful place. Feeling it. Okay. Anything you want to say? No, sounds fine. Okay. Thank you.